ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಪಾಲ್ ಮಿನ್ ಅವರ ಬಗ್ಗೆ ಮಾತಾಡೋದಾದ್ರೆ, ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ಸರ್ವೈವರ್ ಸೀರೀಸ್ ಮುಗ್ದಿ ಎಲ್ಲರೂ ಕೂಡ ಹೋಗ್ಬೇಕಾದ್ರೆ ನಮ್ಮ ಪಾಲ್ ಮಿನ್ ಅವರು ಒಂದು ಮಗುನ ಸಿಕ್ಕಾಪಟ್ಟೆ ಜೋರಾಗಿ ತಳ್ತಾರೆ. ಅಂಡ್ ಅದಕ್ಕೋಸ್ಕರ ಫ್ಯಾನ್ಸ್ಗಳು ಇಂಟರ್ನೆಟ್ ಅಲ್ಲಿ ಪಾಲ್ ಮಿನ್ ಅವ್ರನ್ನ ಸಿಕ್ಕಾಪಟ್ಟೆ ದ್ವೇಷ ಮಾಡ್ತಾ ಇದ್ದಾರೆ ಅಂತ. ಅಂಡ್ ಈಗ ಆ ಒಂದು ವಿಚಾರಕ್ಕೆ ಡಬ್ಲ್ಯೂ ಬ್ಯಾಕ್ ಸ್ಟೇಜ್ ಅಲ್ಲಿ ಏನಾದ್ರೂ ಪಾಲ್ ಮಿನ್ ಅವರ ಮೇಲೆ ಹೀಟ್ ಇದೆಯಾ ಅಂತ ನೀವೇನಾದ್ರೂ ಕೇಳಿದ್ರೆ, ಗೈಸ್ ಡಬ್ಲ್ಯೂ ಬ್ಯಾಕ್ ಸ್ಟೇಜ್ ಅಲ್ಲಿ ಯಾರು ಕೂಡ ಪಾಲ್ ಮಿನ್ ಅವರ ಬಗ್ಗೆ ಮಾತಾಡ್ತಾ ಇಲ್ವಂತೆ. ಬದಲಿಗೆ ಆ ಸೆಕ್ಯೂರಿಟಿ ಗಾರ್ಡ್ಸ್ ಗಳ ಮೇಲೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರಂತೆ. ಯಾಕಂದ್ರೆ ಸೆಕ್ಯೂರಿಟಿ ಗಾರ್ಡ್ಸ್ ಗಳು ಹೇಗೆ ಆ ಒಂದು ಹುಡುಗನ್ನ ಪಾಲ್ ಮಿನ್ ಅವರ ಬಳಿ ಅಲೋ ಮಾಡಿದ್ರು ಅಂತ ಎಲ್ಲರೂ ಕೂಡ ಈಗ ಸೆಕ್ಯೂರಿಟಿ ಗಾರ್ಡ್ಸ್ ಗಳನ್ನೇ ದೂರ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಹಂಗ್ ನೋಡಿದ್ರೆ ಸೆಕ್ಯೂರಿಟಿ ಗಾರ್ಡ್ಸ್ ಗಳ ತಪ್ಪು ಅಂತಾನೆ ಅನ್ಸುತ್ತೆ. ಪಾಲ್ ಮಿನ್ ಅವರ ಮೂಡ್ ಹೆಂಗಿತ್ತೋ ಗೊತ್ತಿಲ್ಲ, ಬಟ್ ಅದನ್ನ ನಮ್ಮ ಪಾಲ್ ಮಿನ್ ಅವರು ನೀಟಾಗಿ ಹ್ಯಾಂಡಲ್ ಮಾಡಬಹುದಾಗಿತ್ತು. ಯಾಕಂದ್ರೆ ಅದು ಚಿಕ್ಕ ಹುಡುಗ, ಅಷ್ಟೊಂದೇನು ಜೋರಾಗಿ ತೊಳಬಾರ್ದಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಅನಿಸಿಕೆ ಏನು ಈ ಒಂದು ವಿಚಾರದ ಬಗ್ಗೆ? ಯಾರು ತಪ್ಪು ಇಲ್ಲಿ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಜೇಕೋಬ್ ಫಾಟೋ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಟೆಲಿವಿಷನ್ ಅಲ್ಲಿ ಒಂದು ಇಂಜುರಿ ಆಂಗಲ್ ನ ತೋರಿಸಿ ಡಬ್ಲ್ಯೂ ಅವರು ಜೇಕೋಬ್ ಫಾಟೋ ಅವರನ್ನ ಕಂಪನಿಯಿಂದ ಹೊರಗಡೆ ಇಟ್ಟಿದ್ದಾರೆ. ಬಟ್ ರಿಯಲ್ ಆಗಿ ಜೇಕೋಬ್ ಫಾಟೋ ಅವರಿಗೆ ಡೆಂಟಲ್ ಇಂಜುರಿ ಆಗಿದೆ ಅಂತಾನೆ ಹೇಳ್ಬಹುದು. ಅಂಡ್ ಈಗ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ನಮ್ಮ ಜೇಕೋಬ್ ಫಾಟೋ ಅವರು ರಿಕವರಿ ಆಗಿದ್ದಾರಂತೆ. ಅಂಡ್ ಆದಷ್ಟು ಬೇಗ ಕೆಲವು ವಾರಗಳಲ್ಲೇ ನಮ್ಮ ಜೇಕೋಬ್ ಫಾಟೋ ಅವರ ರಿಟರ್ನ್ ನೋಡೋದಕ್ಕೆ ಸಿಗುತ್ತಂತೆ. ಕಾದ್ ನೋಡೋಣ ಗೈಸ್, ಜೇಕೋಬ್ ಫಾಟೋ ಅವರು ಯಾವಾಗ ನಮಗೆ ಡಬ್ಲ್ಯೂ ಕಂಪನಿಯಲ್ಲಿ ಮತ್ತೆ ನೋಡೋದಕ್ಕೆ ಸಿಗ್ತಾರೆ ಅಂತ. ಇಂಜುರಿ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ, ವಾರ್ ಗೇಮ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವ್ರಿಗೂ ಕೂಡ ಇಂಜುರಿ ಆಗಿದೆ ಅಂತಾನೆ ಹೇಳ್ಬಹುದು. ಗೊತ್ತಿರಬಹುದು ನಿಮಗೆ, ವಾರ್ ಗೇಮ್ ಮ್ಯಾಚ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ಸ್ಟಾರ್ಟಿಂಗ್ ಗೆ ಬಸ್ಟೆಡ್ ಓಪನ್ ಆಗ್ತಾರೆ. ಅಂಡ್ ಈಗ ನಮ್ಮ ಸಿಎಂ ಪಂಕ್ ಅವರಿಗೆ ಇಂಜುರಿ ಆಗಿದೆ. ಅಂಡ್ ಅವರು ಕೂಡ ಈಗ ರಿಕವರಿ ಮೋಡ್ ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ಅದಕ್ಕೋಸ್ಕರನೇ ಇವತ್ತಿನ ಮಂಡೇ ನೈಟ್ ರಾ ನ ಗಮನಿಸಿದ್ರೆ, ಡಬ್ಲ್ಯೂ ಅವರು ಒಂದು ತಿಂಗಳು ಆದ್ಮೇಲೆ ಬ್ರಾನ್ ಬ್ರೇಕರ್ ಆಗಿ ಸಿಎಂ ಪಂಕ್ ಅವರ ಮ್ಯಾಚ್ ನ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಸೊ ಪ್ರಾಬಬ್ಲಿ ಅಷ್ಟು ದಿನ ನಮ್ಮ ಸಿಎಂ ಪಂಕ್ ಅವರು ರಿಕವರಿ ಆಗೋದಕ್ಕೆ ತಗೋತಾರೆ ಅಂತ ಅನ್ಕೋತೀನಿ. ಅಫ್ಕೋರ್ಸ್ ಡಿಸೆಂಬರ್ ಮುಗಿತಾ ಇದ್ದಂಗೆ ನಮ್ಮ ಸಿಎಂ ಪಂಕ್ ಅವರು ರಿಟರ್ನ್ ಆಗ್ತಾರೆ. ಬಟ್ ಅವರು ಫಿಸಿಕಲ್ ಆಗೋದು ಜನವರಿ 5ನೇ ತಾರೀಕಿನ ಮಂಡೇ ನೈಟ್ ರಾ ಅಲ್ಲಿ. ಅದು ಕೂಡ ಬ್ರಾನ್ ಬ್ರೇಕರ್ ಅವರ ವಿರುದ್ಧ ತನ್ನ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡಬೇಕಾದ್ರೆ ಈ ಒಂದು ಮ್ಯಾಚ್ ನ ಅಫಿಷಿಯಲ್ ಆಗಿ ಡಬ್ಲ್ಯೂ ಅವರು ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಏನೇ ಆಗ್ಲಿ ಆದಷ್ಟು ಬೇಗ ರಿಕವರಿ ಆಗ್ಲಿ ಅಂತ ಕೇಳ್ಕೊಳ್ಳೋಣ. ಇನ್ನ ರಿಕವರಿ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ, ನಿಮಗೆ ಗೊತ್ತಿರಬಹುದು ನಮ್ಮ ಲಿವ್ ಮಾರ್ಗನ್ ಅವರಿಗೆ ಶೋಲ್ಡರ್ ಇಂಜುರಿ ಆಗಿತ್ತು. ಅಂಡ್ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ಲಿವ್ ಮಾರ್ಗನ್ ಅವರು 2026ರ ಟೈಮಿಗೆ ರಿಕವರಿ ಆಗ್ತಾರೆ ಅಂತ. ಅಂಡ್ ಅಪ್ಡೇಟ್ ಗಳು ಕೂಡ ಬಂದಿತ್ತು, ನಾನು ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೆ. ಪ್ರಾಬಬ್ಲಿ ವಿಮೆನ್ಸ್ ರಾಯಲ್ ರಂಬಲ್ ಅಲ್ಲಿ ಲಿವ್ ಮಾರ್ಗನ್ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗಬಹುದು ಅಂತ. ಅದಕ್ಕಿಂತ ಮುಂಚೆನೂ ಕೂಡ ಇನ್ನ ಒಂದು ಅಪ್ಡೇಟ್ ಬಂದಿತ್ತು, ನಮ್ಮ ಲಿವ್ ಮಾರ್ಗನ್ ಅವರು ಡಬ್ಲ್ಯೂ ಪರ್ಫಾರ್ಮೆನ್ಸ್ ಸೆಂಟರ್ಗೂ ಕೂಡ ಕಾಲಿಟ್ಟಿದ್ದಾರೆ ಅಂತ ನಾನು ವಿಡಿಯೋ ಮಾಡಿ ತಿಳಿಸಿದ್ದೆ. ಅಂಡ್ ಈಗ ನಮ್ಮ ಲಿವ್ ಮಾರ್ಗನ್ ಅವರು ತಾನು ಎಕ್ಸ್ಪೆಕ್ಟ್ ಮಾಡಿದಂತಹ ರಿಕವರಿ ಡೇಟ್ ಗಿಂತಲೂ ಕೂಡ ಮುಂಚೆನೆ ರಿಕವರಿ ಆದ್ರಂತೆ. ಅಂಡ್ ಅದಕ್ಕೋಸ್ಕರ ಡಬ್ಲ್ಯೂ ಅವರು ಲಿವ್ ಮಾರ್ಗನ್ ಅವ್ರನ್ನ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲೇ ಬುಕ್ ಮಾಡಿದ್ದಾರೆ. ನಿಜವಾಗ್ಲೂ ಇದು ಡಬ್ಲ್ಯೂಗೂ ಕೂಡ ಸಿಕ್ಕಾಪಟ್ಟೆ ಖುಷಿ ಪಡುವಂತಹ ವಿಚಾರ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ವೈಪರ್ ರ್ಯಾಂಡಿ ಆರ್ಟನ್ ಅವರನ್ನ ಡಬ್ಲ್ಯೂ ಅವರು ಯಾಕೋ ಗೊತ್ತಿಲ್ಲ ಸ್ಮ್ಯಾಕ್ ಡೌನ್ ಅಲ್ಲಿ ಬುಕ್ ಮಾಡ್ತಾ ಇಲ್ಲ. ಲಿಟರಲಿ ಅವರು ಚೆನ್ನಾಗೇ ಇದ್ದಾರೆ, ಆದ್ರೂ ಕೂಡ ಅವರನ್ನ ಬುಕ್ ಮಾಡ್ತಾ ಇಲ್ಲ. ಅಂಡ್ ಈಗ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂಗೆ ಭಯ ಇದೆಯಂತೆ, ನಮ್ಮ ರ್ಯಾಂಡಿ ಆರ್ಟನ್ ಅವ್ರನ್ನ ನಾವೇನಾದ್ರೂ ರೆಗ್ಯುಲರ್ ಸ್ಮ್ಯಾಕ್ ಡೌನ್ ಗಳಲ್ಲಿ ಬುಕ್ ಮಾಡೋದಕ್ಕೆ ಶುರು ಮಾಡಿದ್ರೆ ರ್ಯಾಂಡಿ ಆರ್ಟನ್ ಅವರು ಒಂದು ಕೋಡಿ ರೋಡ್ಸ್ ಅವ್ರನ್ನ ಓವರ್ ಶಾಡೋ ಮಾಡ್ತಾರೆ, ಅಥವಾ ರ್ಯಾಂಡಿ ಆರ್ಟನ್ ಅವರಿಗೆ ಈಗ ಇಂಜುರಿ ಆಗುವಂತಹ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದ್ರೆ ಅವರಿಗೆ ಏಜ್ ಆಗಿದೆ. ಅದಕ್ಕೋಸ್ಕರ ನಾವು ರ್ಯಾಂಡಿ ಆರ್ಟನ್ ಅವ್ರನ್ನ ಜಾಸ್ತಿ ಬುಕ್ ಮಾಡೋದು ಬೇಡ, ಲಿಮಿಟೆಡ್ ಆಗಿ ಬುಕ್ ಮಾಡೋಣ ಅಂತ ಡಬ್ಲ್ಯೂ ಅವರು ರ್ಯಾಂಡಿ ಆರ್ಟನ್ ಅವ್ರನ್ನ ಈ ರೀತಿ ಬುಕ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ನನ್ನ ಪ್ರಶ್ನೆ ಒಂದೇ, ನೀವು ರ್ಯಾಂಡಿ ಆರ್ಟನ್ ಅವ್ರನ್ನ ಅಟ್ಲೀಸ್ಟ್ ಪಾರ್ಟ್ ಟೈಮರ್ ರೀತಿ ಬುಕ್ ಮಾಡೋದಾದ್ರೆ ಮಂಡೇ ನೈಟ್ ರಾ ಸ್ಮ್ಯಾಕ್ ಡೌನ್ ಗಳಲ್ಲಿ ಯಾಕೆ ಮ್ಯಾಚ್ ನ ಕೊಡ್ತೀರಾ ಗುರು? ಅಟ್ಲೀಸ್ಟ್ ಪ್ರೀಮಿಯಂ ಲೈವ್ ಇವೆಂಟ್ ಗಾದ್ರೂ ಒಂದು ಸ್ಟೋರಿನ ಬಿಲ್ಡ್ ಮಾಡಿ ಮ್ಯಾಚ್ ನ ಕೊಡಿ. ಅದನ್ನ ಬಿಟ್ಟು ನೀವು ಹೇಳ್ತೀರಾ ರ್ಯಾಂಡಿ ಆರ್ಟನ್ ಅವ್ರನ್ನ ಪಾರ್ಟ್ ಟೈಮರ್ ಆಗಿ ಬುಕ್ ಮಾಡಬೇಕು ಅಂತ ಕರೆಸ್ತೀರಾ, ಸ್ಮ್ಯಾಕ್ ಡೌನ್ ನಲ್ಲಿ ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲೆಲ್ಲ ಬುಕ್ ಮಾಡ್ತೀರಾ ಅವ್ರನ್ನ. ನನಗಂತೂ ಅರ್ಥನೇ ಆಗ್ತಾ ಇಲ್ಲ. ನಾನಂತೂ ಅನ್ಕೊಂಡಿರೋದು ಇಷ್ಟೇ, ಡಬ್ಲ್ಯೂ ಬಳಿ ರ್ಯಾಂಡಿ ಆರ್ಟನ್ ಅವರಿಗೆ ಒಂದು ಪರ್ಫೆಕ್ಟ್ ಪ್ಲಾನ್ ಇಲ್ಲ ಅಷ್ಟೇ. ಅದಕ್ಕೋಸ್ಕರ ರ್ಯಾಂಡಿ ಆರ್ಟನ್ ಅವ್ರನ್ನ ಡಬ್ಲ್ಯೂ ಅವರು ಬುಕ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಫೈನಲಿ 2025 ಮುಗಿತಾ ಬಂತು. ಇನ್ನೇನು ಒಂದು ತಿಂಗಳು ಮಾತ್ರ ಬಾಕಿ ಇದೆ, 2026 ಪ್ರಾರಂಭ ಆಗುತ್ತೆ. ಅಂಡ್ 2025ರ ಎಲ್ಲ ಡಬ್ಲ್ಯೂ ಪ್ರೀಮಿಯಂ ಲೈವ್ ಇವೆಂಟ್ ಗಳು ಈಗ ಅಫಿಷಿಯಲ್ ಆಗಿ ಎಂಡ್ ಆಗಿದೆ ಅಂತಾನೆ ಹೇಳ್ಬಹುದು. ಟೋಟಲ್ ಆಗಿ 12 ಪ್ರೀಮಿಯಂ ಲೈವ್ ಇವೆಂಟ್ ನಮಗೆ 2025ರಲ್ಲಿ ನೋಡೋದಕ್ಕೆ ಸಿಕ್ತು. ಅಂಡ್ ಈ 12 ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನಿಮ್ಮ ಫೇವರೇಟ್ ಪ್ರೀಮಿಯಂ ಲೈವ್ ಇವೆಂಟ್ ಯಾವುದು, ಅಂಡ್ ನಿಮ್ಮ ಕೆಟ್ಟ ಪ್ರೀಮಿಯಂ ಲೈವ್ ಇವೆಂಟ್ ಯಾವುದು? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನನ್ನ ಬಗ್ಗೆ ಮಾತಾಡೋದಾದ್ರೆ, ನನಗೆ ಈ ಬಾರಿಯ ರಾಯಲ್ ರಂಬಲ್, ಎಲಿಮಿನೇಷನ್ ಚೇಂಬರ್, ರಸಲ್ ಮೇನಿಯಾ, ಬ್ಯಾಕ್ ಕ್ಲಾಶ್, ಮನಿ ಇನ್ ದ ಬ್ಯಾಂಕ್, ನೈಟ್ ಆಫ್ ಚಾಂಪಿಯನ್ಸ್, ಸಮ್ಮರ್ ಸ್ಲಾಮ್, ಕ್ಲಾಶ್ ಇನ್ ಪ್ಯಾರಿಸ್, ಎವಲ್ಯೂಷನ್, ರೆಸಲ್ ಪಲೂಸಾ, ಕ್ರೌನ್ ಜೇಲು ಹಾಗೆ ಸರ್ವೈವರ್ ಸೀರೀಸ್ ನ
ಕಂಪೇರ್ ಮಾಡಿ ಹೇಳೋದಾದ್ರೆ ನನ್ನ ಪರ್ಸನಲ್ ಫೇವರೆಟ್ ಎಲಿಮಿನೇಷನ್ ಚೇಂಬರ್ ಅಂತಾನೆ ಹೇಳ್ಬಹುದು. ಅಂಡ್ ನನ್ನ ತುಂಬಾ ಕೆಟ್ಟ ಪ್ರೀಮಿಯಂ ಲೈವ್ ಇವೆಂಟ್ ಯಾವುದು ಅಂತ ನೀವು ಕೇಳಿಸ್ಕೋಬೇಕು ಅಂದ್ರೆ ಅದು ರಸಲ್ಮೇನಿಯಾ ನೈಟ್ 2 ಎಲಿಮಿನೇಷನ್ ಚೇಂಬರ್. ಈ ಬಾರಿ ಹೈಪ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂಡ್ ಡಬ್ಲ್ಯೂ ಅವರು ಅದೇ ರೀತಿ ಡೆಲಿವರ್ ಮಾಡಿದ್ರು. ಬಟ್ ರಸಲ್ಮೇನಿಯಾ ನೈಟ್ 2ಗೆ ಹೈಪ್ ಸಿಕ್ಕಾಪಟ್ಟೆ ಇತ್ತು, ಬಟ್ ಡಬ್ಲ್ಯೂ ಅವರು ಡೆಲಿವರ್ ಮಾಡಿಲ್ಲ. ಅಂಡ್ ಇನ್ನೂ ಕೂಡ ಕೌಂಟ್ ಮಾಡ್ತಾ ಹೋದ್ರೆ ಬೆಸ್ಟ್ ಅನ್ನೋದು ಎಲಿಮಿನೇಷನ್ ಚೇಂಬರ್ ಮತ್ತೆ ಸಮ್ಮರ್ ಸ್ಲಾಮ್ ನೇ, ಇನ್ನೆಲ್ಲದು ಕೂಡ ಸಿಕ್ಕಾಪಟ್ಟೆ ವರ್ಸ್ಟ್ ಆಗಿತ್ತು. ನಿಮ್ಮ ಪ್ರಕಾರ ಯಾವುದು ಬೆಸ್ಟ್ ಯಾವುದು ವರ್ಸ್ಟ್ ಅಂತ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಬೆಕ್ಕಿ ಲಿಂಚ್ ಅವರ ಬಗ್ಗೆ. ಲಿಟರಲಿ ನಮ್ಮ ಬೆಕ್ಕಿ ಲಿಂಚ್ ಅವರು ಮಂಡೇ ನೈಟ್ ರಾ ನ ಬೈಕಾಟ್ ಮಾಡ್ತಾ ಇದ್ದಾರೆ ಗುರು. ಅವರೇ ಅಫಿಷಿಯಲ್ ಆಗಿ ತಿಳಿಸಿದ್ದಾರೆ, ನನಗೆ ಈಗ ಮೋಸ ಆಗಿದೆ, ಆ ರೆಫ್ರಿಗೆ ತಕ್ಕ ಪಾಠ ಸಿಗಬೇಕು ಅಂಡ್ ನನಗೆ ನನ್ನ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಮತ್ತೆ ಮ್ಯಾಚ್ ಬೇಕು. ಅಲ್ಲಿವರೆಗೂ ಕೂಡ ನಾನು ಮಂಡೇ ನೈಟ್ ರಾಗೆ ಬರೋದಿಲ್ಲ, ನಾನು ಮಂಡೇ ನೈಟ್ ರಾ ನ ಬೈಕಾಟ್ ಮಾಡ್ತಾ ಇದ್ದೀನಿ ಅಂತ ನಮ್ಮ ಬೆಕ್ಕಿ ಲಿಂಚ್ ಅವರು ತಿಳಿಸಿದ್ದಾರೆ. ನೋಡೋಣ ಎಷ್ಟು ದಿನ ನಮ್ಮ ಬೆಕ್ಕಿ ಲಿಂಚ್ ಅವರ ಬೈಕಾಟ್ ಇರುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ. ಸರ್ವೈವರ್ ಸೀರೀಸ್ ಅಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ತನ್ನ ಕ್ಯಾರೆಕ್ಟರ್ ನ ಬ್ರೇಕ್ ಮಾಡಿ ಫ್ಯಾನ್ಸ್ ಗಳನ್ನೆಲ್ಲದನ್ನು ಕೂಡ ಮೀಟ್ ಮಾಡಿದ್ರು ಅಂತಾನೆ ಹೇಳ್ಬಹುದು. ಅಂಡ್ ಬ್ಯಾಕ್ ಸ್ಟೇಜ್ ಅಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು, ನಮ್ಮ ಬ್ರಾಕ್ ಲೆಸ್ನರ್ ಅವರು ಫ್ಯಾನ್ಸ್ ಗಳ ಜೊತೆ ಮೀಟ್ ಅಂಡ್ ಗ್ರೀಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಷ್ಟೇ ಅಲ್ಲ ಗೈಸ್, ಪ್ರಾಬಬ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ಈಗ ಒಂದು ಲಾಂಗ್ ಬ್ರೇಕ್ ನ ತಗೋತಾರೆ ಅಂತ ಅನ್ಕೋತೀನಿ. ಅಂಡ್ ಆ ಒಂದು ಬ್ರೇಕ್ ರಾಯಲ್ ರಂಬಲ್ ತನಕ ನಮಗೆ ನೋಡೋದಕ್ಕೆ ಸಿಗಬಹುದು. ಯಾಕಂದ್ರೆ ಡಬ್ಲ್ಯೂ ಕೂಡ ಈಗ ಬ್ರಾಕ್ ಲೆಸ್ನರ್ ಅವ್ರನ್ನ ಯಾವ ರೀತಿ ಬುಕ್ ಮಾಡಬೇಕು ಅಂತ ಐಡಿಯಾ ಇರೋದಿಲ್ಲ. ಅಂಡ್ ಅದಕ್ಕೋಸ್ಕರ ಡಬ್ಲ್ಯೂ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ಬುಕ್ ಮಾಡೋದಕ್ಕಿಂತ ಒಂದು ಲಾಂಗ್ ಬ್ರೇಕ್ ನ ಕೊಡುತ್ತೆ ಅಂತ ಅನ್ಕೋತೀನಿ. ಬರೀ ಬ್ರಾಕ್ ಲೆಸ್ನರ್ ಅವರಿಗೆ ಮಾತ್ರ ಬ್ರೇಕ್ ನ ಕೊಡ್ತಾ ಇಲ್ಲ ಗೈಸ್, ಪ್ರಾಬಬ್ಲಿ ನಮ್ಮ ರೋಮನ್ ರೈನ್ಸ್ ಅವ್ರಿಗೂ ಕೂಡ ಬ್ರೇಕ್ ನ ಕೊಡಬಹುದು. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರೋಮನ್ ರೈನ್ಸ್ ಅವರ ಬಗ್ಗೆ. ಲಿಟರಲಿ ರೋಮನ್ ರೈನ್ಸ್ ಅವರನ್ನ ನಮ್ಮ ಟ್ರಿಪಲ್ ಎಚ್ ಅವರು ಏನ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೋ ನನಗಂತೂ ಅರ್ಥನೇ ಆಗ್ತಾ ಇಲ್ಲ. ಅಂಡ್ ನಮ್ಮ ಟ್ರಿಪಲ್ ಎಚ್ ಅವರ ಮಾತನ್ನ ಇನ್ಯಾವತ್ತೂ ಕೂಡ ನಾನಂತೂ ನಂಬೋದಕ್ಕೆ ಹೋಗೋದಿಲ್ಲ. ಎಷ್ಟು ಬಾರಿ ಗುರು ನೀವು ಹೈಪ್ ಮಾಡೋದು ಮತ್ತೆ ಡಿಸಪಾಯಿಂಟ್ ಮಾಡೋದು. ನಮಗೆ ಇವತ್ತಿನ ಮಂಡೇ ನೈಟ್ ರಾನು ಕೂಡ ಎಪಿಕ್ ಅಂತ ಸತ್ರಲ್ಲ ಗುರು, ಎಂತದು ಎಪಿಕ್ ನೋಡೋದಕ್ಕೆ ಸಿಗ್ಲಿಲ್ಲ. ಅಂಡ್ ರೋಮನ್ ರೈನ್ಸ್ ಅವ್ರನ್ನು ಕೂಡ ಹೈಪ್ ಮಾಡಿದ್ರು, ಬಟ್ ಈಗ ಪ್ರಾಬಬ್ಲಿ ಅನ್ನಿಸ್ತಿರೋದನ್ನ ನೋಡಿದ್ರೆ ರೋಮನ್ ರೈನ್ಸ್ ಅವ್ರಿಗೂ ಕೂಡ ಡಬ್ಲ್ಯೂ ಅವರು ಒಂದು ಬ್ರೇಕ್ ನ ಕೊಡ್ತಾರೆ. ರೋಮನ್ ರೈನ್ಸ್ ಅವರು ಬರ್ತಾರೆ, ಮ್ಯಾಚ್ ಆಡ್ತಾರೆ, ಬ್ರೇಕ್ ತಗೋತಾರೆ, ಮನೆಗೆ ಹೋಗ್ತಾರೆ, ಬರ್ತಾರೆ, ಮ್ಯಾಚ್ ಆಡ್ತಾರೆ, ಬ್ರೇಕ್ ತಗೋತಾರೆ, ಮನೆಗೆ ಹೋಗ್ತಾರೆ. ಇದೇ ರಿಪೀಟ್ ಆಗ್ತಾನೆ ಇದೆ. ಅಂಡ್ ಡಿಸೆಂಬರ್ ಈ ತಿಂಗಳಲ್ಲೂ ಕೂಡ ನಮ್ಮ ರೋಮನ್ ರೈನ್ಸ್ ಅವರು ನೋಡೋದಕ್ಕೆ ಸಿಗೋದಿಲ್ಲ. ಪ್ರಾಬಬ್ಲಿ ರಾಯಲ್ ರಂಬಲ್ ಅಷ್ಟೊತ್ತಿಗೆ ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಗಬಹುದು. ಏನೇ ಆಗ್ಲಿ ಗೈಸ್, ಡಬ್ಲ್ಯೂ ಅವರು ಟಾಪ್ ಸೂಪರ್ ಸ್ಟಾರ್ಸ್ ಗಳನ್ನ ಹ್ಯಾಂಡಲ್ ಮಾಡೋದ್ರಲ್ಲಿ ವಿಫಲರಾಗ್ತಾ ಇದ್ದಾರೆ ಅನ್ನೋದು ಇಲ್ಲಿ ಕಂಡು ಬರ್ತಾ ಇದೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, see you guys in my next video.